ನಮಸ್ಕಾರ ಗೆಳೆಯರೆ, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಮಾಹಿತಿಗಳನ್ನ ನಿಮಗೆ ಕೊಡೋದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ನಮ್ಮ ದೇಶದಲ್ಲಿ ಅನೇಕ ಅತ್ಯುನ್ನತ ಪದವಿಗಳಿದೆ. ಅದರಲ್ಲಿ ಮೊದಲನೇ ಆದ್ಯತೆ ರಾಷ್ಟ್ರಪತಿಗಳಿಗೆ. ಅಲ್ಲಿಂದ ನಮ್ಮ ಏನು ಮಂತ್ರಿಮಂಡಲ ಇದೆ, ಕೇಂದ್ರದ ಮಂತ್ರಿಮಂಡಲ, ಅದು ಇಡೀ ಪ್ರಪಂಚವನ್ನು ನಿಭಾಯಿಸುತ್ತೆ. ಯಾರ್ಯಾರು ಯಾವ್ಯಾವ ಸ್ಥಾನ ಅನ್ನೋದನ್ನ ಹೇಳ್ತಾ ಬರ್ತೀನಿ, ಬನ್ನಿ ತಿಳ್ಕೊಳ್ಳೋಣ. ಮೊದಲಿಗೆ ರಾಷ್ಟ್ರಪತಿಗಳು. ನಮ್ಮ ಇಂದಿನ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅಂತ. ಅಂದರೆ ಇವರು ಬಡತನದಿಂದ ಬಂದವರು, ಹಾಗೇ ಬಡತನದ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಬಂದವರು. MLC ಆಗಿದ್ದರು, MLA ಆಗಿದ್ದರು, ಕಾರ್ಪೊರೇಟರ್ ಆಗಿದ್ದರು. ಇದರೊಟ್ಟಿಗೆ ಈಗ ನಮ್ಮ ಭಾರತದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುವಂತಹ ನೇತೃತ್ವ ವಹಿಸಿರ್ತಕ್ಕಂತಹ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರು. ಉಪರಾಷ್ಟ್ರಪತಿಗಳು CP ರಾಧಾಕೃಷ್ಣನ್ ಅಂತ ಅವರು. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ ನರೇಂದ್ರ ದಾಮೋದರ ಮೋದಿಜಿಯವರು. ಮೋದಿಜಿಯವರು ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಗೊತ್ತು ಮೋದಿಜಿಯವರು ಯಾರು ಅಂತಂದರೆ. ನಮ್ಮ ದೇಶದ ಮುಖ್ಯ ನ್ಯಾಯಾಧೀಶರು ಯಾರು ಅಂತಂದರೆ ಸೂರ್ಯಕಾಂತ್ ಅವರು. ಹಾಗೆ ಲೋಕಸಭೆಯ ಸ್ಪೀಕರ್ ಯಾರು? ಓಂ ಬಿರ್ಲಾ ಅವರು. ಗೃಹ ಮಂತ್ರಿಗಳು ಯಾರು ಅಂದರೆ ಅಮಿತ್ ಶಾ ಅವರು. ಡಿಫೆನ್ಸ್ ಮಿನಿಸ್ಟರ್ ಯಾರಪ್ಪ ಅಂದರೆ ರಾಜನಾಥ್ ಸಿಂಗ್. ಡಿಫೆನ್ಸ್ ಮಿನಿಸ್ಟರ್ ಅಂತಂದರೆ ನಮ್ಮ ಆರ್ಮಿಗೆ ಸಂಬಂಧಪಟ್ಟಂಥ, ಅಂದರೆ ಮಿಲಿಟರಿ ಇದಕ್ಕೆ ಸೈನಿಕರಿಗೆ ಸಂಬಂಧಪಟ್ಟಂಥ ಮಿನಿಸ್ಟ್ರು. ಫೈನಾನ್ಸ್ ಮಿನಿಸ್ಟರ್ ಯಾರು? ನಿರ್ಮಲಾ ಸೀತಾರಾಮನ್ ಅವರು. ಹೆಲ್ತ್ ಮಿನಿಸ್ಟರ್ ಯಾರು? JP ನಡ್ಡಾ ಅವರು ಹೆಲ್ತ್ ಮಿನಿಸ್ಟ್ರು. ರೈಲ್ವೆ ಮಿನಿಸ್ಟರ್ ಯಾರು? ಅಶ್ವಿನಿ ವೈಷ್ಣವ್ ಅಂತ, ಅವರು ರೈಲ್ವೆ ಮಿನಿಸ್ಟ್ರು. ಎಜುಕೇಷನ್ ಮಿನಿಸ್ಟರ್ ಯಾರು? ಧರ್ಮೇಂದ್ರ ಪ್ರಧಾನ್ ಅಂತ, ಅವರು ಎಜುಕೇಷನ್ ಮಿನಿಸ್ಟ್ರು. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು S ಜೈಶಂಕರ್, ಅಂದರೆ ವಿದೇಶಾಂಗ ಸಚಿವರು ಅವರು. ಹಾಗೆ RBI ಗವರ್ನರ್ ಯಾರಪ್ಪ ಅಂತಂದರೆ ಸಂಜಯ್ ಮಲ್ಹೋತ್ರಾ ಅಂತ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವೆಲ್, ಕೇಳಿರ್ಬೇಕಿದ್ರು. ನಮ್ಮ ಭಾರತದ ಮಾಸ್ಟರ್ ಪೀಸ್, ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ಅಜಿತ್ ದೋವೆಲ್. ನಮ್ಮ ನಾಡು ಅಥವಾ ನಮ್ಮ ದೇಶ ಅಥವಾ ನಾವೆಲ್ಲ ಮಾಡಿರ್ತಕ್ಕಂಥ ಪುಣ್ಯನ ಏನೋ ಗೊತ್ತಿಲ್ಲ, ಇಂಥ ಮಹಾನ್ ಸಾಧಕರು ನಮ್ಮ ಜೊತೆ ಇದ್ದಾರೆ. ನಾನು ನಿಜವಾಗ್ಲೂ ಅವ್ರಿಗೆಲ್ಲ ದೊಡ್ಡ ನಮಸ್ಕಾರ ಹೇಳಬೇಕು, ಕೃತಜ್ಞತೆಗಳನ್ನ ಕೂಡ ಅರ್ಪಿಸ್ಬೇಕಾಗತ್ತಂತ ಅವ್ರಿಗೆ. ಯಾಕೆಂದರೆ ದೇಶನ ಕಾಯುವಂಥ ಯೋಧರಿಗೆ ಇವರೆಲ್ಲ ಪರಿಣಿತಿ ಕೊಡುವಂಥದ್ದು. ಮತ್ತು ಇವರ ಗೂಢಚಾರ್ಯ ಕೆಲಸ ಕಾರ್ಯಗಳು. ಅಜಿತ್ ದೋವೆಲ್ ಅವರು ಎಷ್ಟೋ ವರ್ಷ ಒಬ್ಬ ಮುಸ್ಲಿಂ ವೇಷಧಾರಿಯಾಗಿ ಅಪ್ಪ ಕೆಲಸ ಮಾಡಿರ್ತಕ್ಕಂಥದ್ದು. ಪಾಕಿಸ್ತಾನದಲ್ಲಿ ಗೂಢಚರ್ಯ ಕೆಲಸ ಮಾಡಿಕೊಂಡು ಎಷ್ಟು ಒಂದು ವಿನಾಶ ತಂದಿದ್ರು ಅವ್ರಿಗೆಲ್ಲ ಅಂತಂದರೆ, ನಿಜವಾಗ್ಲೂ ನಮ್ಮ ದೇಶವನ್ನು ಯಾವ್ಯಾವ ರೀತಿಯಲ್ಲಿ ಕಾಪಾಡ್ಬೋದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಹಾಗೆ ಅಟಾರ್ನಿ ಜನರಲ್ R ವೆಂಕಟರಮಣಿ ಅಂತ, ಅಟಾರ್ನಿ ಜನರಲ್. ಕ್ಯಾಬಿನೆಟ್ ಸೆಕ್ರೆಟರಿ ಯಾರು? TV ಸೋಮನಾಥನ್ ಅಂತ. ಚೇರ್ಮನ್ ಆಫ್ UPSC ಅಜಯ್ ಕುಮಾರ್ ಅವರು. ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು. ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಉಪೇಂದ್ರ ದ್ವಿವೇದಿ. ಚೀಫ್ ಆಫ್ ಏರ್ ಸ್ಟಾಫ್ ACM ಅಮರ್ಪ್ರೀತ್ ಸಿಂಗ್ ಅಂತ. ಚೀಫ್ ಆಫ್ ನೇವಲ್ ಸ್ಟಾಫ್ ದಿನೇಶ್ ಕುಮಾರ್ ತ್ರಿಪಾಠಿ. ಇದಾಗಿತ್ತು ಇವತ್ತಿನ ವಿಶೇಷ. ಹೀಗೆ ಒಳ್ಳೊಳ್ಳೆ ಸಾಮಾನ್ಯ ಜ್ಞಾನ ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ತಾ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಇನ್ನಷ್ಟು ಬೆಳೆಸ್ತಾ ನನ್ನ ಬೆನ್ನು ತಟ್ತಾ ಇದ್ದರೆ ನಾನು ಇನ್ನೂ ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನ ನಿಮಗೆ ತಲುಪಿಸೋದಕ್ಕೆ ನನಗೆ ಹೊಸ ಹುರುಪು ಬಂದಂಗೆ ಸಿಗ್ದಂಗೆ ಆಗುತ್ತೆ. ಹಾಗೆ ನೀವೆಲ್ಲ ದಯಮಾಡಿ ನನ್ನ ಚಾನಲ್ನ ಬೆಳೆಸಿ, ಹರಸಿ, ಹಾರೈಸಿ ಅಂತ ಕೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.